ವಿದ್ಯಾರ್ಥಿಗಳೇ, ಈ ವಿಡಿಯೋದಲ್ಲಿ ನಾವು ಮ್ಯಾಟ್ರಿಕ್ಸ್ ಮಲ್ಟಿಪ್ಲಿಕೇಶನ್ ಹೇಗೆ ಎರಡು ಮ್ಯಾಟ್ರಿಕ್ಸ್ ಕೊಟ್ಟಾಗ ಮಲ್ಟಿಪ್ಲೈ ಮಾಡೋದನ್ನು ಪ್ರಾಕ್ಟೀಸ್ ಮಾಡೋಣ. ಜೊತೆಗೆ 5 ಮಾರ್ಕರ್ಸ್ ಯಾವ ರೀತಿ ಕ್ವೆಶನ್ಸ್ ಕೇಳ್ತಾರೆ ಅನ್ನೋದು ಕೂಡ ತಿಳ್ಕೊಳ್ಳೋಣ. ಎಕ್ಸಸೈಸ್ 3.2ನಲ್ಲಿ ಫಸ್ಟ್ ಪ್ರಾಬ್ಲಮು, ಥರ್ಡ್ ಪ್ರಾಬ್ಲಮು, 13th ಪ್ರಾಬ್ಲಮ್ ಮತ್ತು 16th ಪ್ರಾಬ್ಲಮ್ನ ನಾವು ಸಾಲ್ವ್ ಮಾಡ್ತಾ ಹೋಗೋಣ. ಮೊದಲನೇದಾಗಿ ನೀವು ಮಲ್ಟಿಪ್ಲಿಕೇಶನ್ ಆಫ್ ಮ್ಯಾಟ್ರಿಸಸ್ ಯಾವಾಗ ಎರಡು ಮ್ಯಾಟ್ರಿಕ್ಸ್ನ ಮಲ್ಟಿಪ್ಲೈ ಮಾಡ್ತೀರಾ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ನಂಬರ್ ಆಫ್ ಕಾಲಮ್ಸ್ ಆಫ್ ಫಸ್ಟ್ ಮ್ಯಾಟ್ರಿಕ್ಸ್ ಮಸ್ಟ್ ಬಿ ಈಕ್ವಲ್ ಟು ದ ನಂಬರ್ ಆಫ್ ರೋಸ್ ಆಫ್ ಸೆಕೆಂಡ್ ಮ್ಯಾಟ್ರಿಕ್ಸ್. ಅಂದರೆ ನೀವೇನು ರೋಸ್ ಕಾಲಮ್ಸ್ ಅಂತ ಬರಿತೀರ, ಪ್ರತಿ ಸಲ ಮ್ಯಾಟ್ರಿಕ್ಸ್ ಕೊಟ್ಟಾಗ ನೀವು ರೋ ಇಂಟು ಕಾಲಮ್ ಅಂತ ಬರಿತೀರಲ್ವಾ ಆರ್ಡರು, ಅದರಲ್ಲಿ ನೀವು ಅಬ್ಸರ್ವ್ ಮಾಡಬೇಕಾಗಿರೋದು ಕಾಲಮ್ ಆಫ್ ಫಸ್ಟ್ ಮ್ಯಾಟ್ರಿಕ್ಸ್ ಮಸ್ಟ್ ಬಿ ಈಕ್ವಲ್ ಟು ದ ರೋ ಆಫ್ ದ ಸೆಕೆಂಡ್ ಮ್ಯಾಟ್ರಿಕ್ಸ್, ದಿ ಮೋಸ್ಟ್ ಇಂಪಾರ್ಟೆಂಟ್. ಏನು ಎಮ್ ಕ್ರಾಸ್ ಎನ್ ಇದೆ, ನಂಬರ್ ಆಫ್ ಎಮ್ ರೋಸು ಎನ್ ಕಾಲಮ್ಸ್ ಇದೆಯಲ್ವಾ, ಅಬ್ಸರ್ವ್ ಮಾಡಿ. ಇಲ್ಲೇನಿದೆ, ಎನ್ ರೋಸ್ ಇದೆ, ಪಿ ಕಾಲಮ್ಸ್ ಇದೆ. ಸೊ ಆಬ್ವಿಯಸ್ಲಿ ಇವೆರಡು ಸೇಮ್ ಆಗಿರೋದನ್ನ ನೀವು ಮಲ್ಟಿಪ್ಲೈ ಮಾಡ್ಬೋದು. ಸೊ ಮಲ್ಟಿಪ್ಲೈ ಮಾಡಿದಾಗ ಏನು ಆರ್ಡರ್ ಬರುತ್ತೆ ಆ ಆರ್ಡರು ಇಂಪಾರ್ಟೆಂಟು. ಎಮ್ ಕ್ರಾಸ್ ಪಿ, ಈ ಎನ್ನು ಬಿಟ್ಟ ಹಾಗೆ ಎಮ್ ಕ್ರಾಸ್ ಪಿ ಬರುತ್ತೆ. ಮಲ್ಟಿಪ್ಲಿಕೇಶನ್ ಪ್ರೋಸೆಸ್ನ ಆಮೇಲೆ ತಿಳ್ಕೊಳ್ತಾ ಹೋಗೋಣ. ಇಫ್ ಎ ಇಸ್ ಎ ಮ್ಯಾಟ್ರಿಕ್ಸ್ ಆಫ್ ಆರ್ಡರ್ ಎಮ್ ಕ್ರಾಸ್ ಎನ್, ಸೂಕ್ಷ್ಮ ಗಮನಿಸಿ. ಬಿ ಇಸ್ ಎ ಮ್ಯಾಟ್ರಿಕ್ಸ್ ಆಫ್ ಆರ್ಡರ್ ಎನ್ ಕ್ರಾಸ್ ಪಿ, ಇದೆಲ್ಲ CET ಟೈಪ್ ಕ್ವೆಶನ್ಸ್ ಆಗುತ್ತೆ. ದೆನ್ ಎ ಬಿ ಇಸ್ ಎ ಮ್ಯಾಟ್ರಿಕ್ಸ್ ಆಫ್ ಆರ್ಡರ್ ಎಮ್ ಕ್ರಾಸ್ ಪಿ, ಮೋಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್. ಇಫ್ ಎ ಇಸ್ ಎ ಮ್ಯಾಟ್ರಿಕ್ಸ್ ಆಫ್ ಆರ್ಡರ್ 3 ಕ್ರಾಸ್ 4 ಆದಾಗ, ಬಿ ಮ್ಯಾಟ್ರಿಕ್ಸ್ 4 ಕ್ರಾಸ್ 5 ಆದಾಗ, ಎ ಬಿ ಏನಾಗುತ್ತೆ, ಈ 4 ಹೋಗುತ್ತೆ ಅಂತ ಇಟ್ಕೊಳ್ಳೋಣ. 3 ಕ್ರಾಸ್ 5, ಎ ಮ್ಯಾಟ್ರಿಕ್ಸ್ ಆಫ್ ಆರ್ಡರ್ 3 ಕ್ರಾಸ್ 5 ನೆನ್ಪಿಟ್ಕೊಳ್ಳಿ. ಬಿ ಎ ಡಸ್ ನಾಟ್ ಎಕ್ಸಿಸ್ಟ್. ಯಾಕೆ? ಬಿದು ಮ್ಯಾಟ್ರಿಕ್ಸ್ ಆರ್ಡರ್ ಏನಂತ ಹೇಳಿದರೆ 4 ಕ್ರಾಸ್ 5, 4 ರೋಸ್ 5 ಕಾಲಮ್ಸ್. ಎದು ಮ್ಯಾಟ್ರಿಕ್ಸ್ ಆರ್ಡರ್ ಏನಂತ ಹೇಳಿದರೆ 3 ಕ್ರಾಸ್ 4. ಸೊ ಇಲ್ಲಿ ಕಾಲಮ್ಸ್ ಬಂದ್ಬಿಟ್ಟು 5, ಇಲ್ಲಿ ರೋ ಬಂದ್ಬಿಟ್ಟು 3. ಸೊ ಆದ್ದರಿಂದ ಈಕ್ವಲ್ ಅಲ್ಲ. ದೇರ್ಫೋರ್ ಬಿ ಎ ಈಸ್ ನಾಟ್ ಪಾಸಿಬಲ್. ಸೊ ಮ್ಯಾಟ್ರಿಕ್ಸಲ್ಲಿ ನೀವು ಸೂಕ್ಷ್ಮ ಗಮನಿಸಬೇಕು ಅಂತಂದರೆ ಎ ಬಿ ನಾಟ್ ನೆಸೆಸರಿ ದಟ್ ಇಟ್ ಶುಡ್ ಬಿ ಈಕ್ವಲ್ ಟು ಬಿ ಎ. ಕೆಲವೊಂದು ಸಲ ಎ ಬಿ ಬರುತ್ತೆ, ಬಿ ಎ ಬರೋ ಅವಶ್ಯಕತೆ ಇರಲ್ಲ. ಇಲ್ಲ ಎ ಬಿ ಬಿ ಎ ಬಂದರೂ ಕೂಡ ಅವೆರಡೂ ಈಕ್ವಲ್ಲು ಆಗಿರಲ್ಲ. ಸೊ ಈಕ್ವಲ್ ಆದಾಗ ಏನಾಗುತ್ತೆ ಅದನ್ನು ನಾವು ನೆಕ್ಸ್ಟ್ ಡಿಸ್ಕಸ್ ಮಾಡ್ತೀವಿ. ಫೈನ್. ನಾವು ಇಲ್ಲಿ ಇದನ್ನು ನೀವು ಫೋಕಸ್ ಮಾಡಬೇಡಿ. ಇಲ್ಲಿ ಎ ಬಿ ಕಂಡುಹಿಡಿಯೋಣ. ಎ ಬಿ ಕಂಡುಹಿಡಿಯೋದಕ್ಕೆ ಏನು ಮಾಡ್ತೀರಾ, ಈ ಫಸ್ಟ್ ಕಾಲಮ್ನ ಮಲ್ಟಿಪ್ಲೈ ಮಾಡಬೇಕು. ಫಸ್ಟ್ ರೋ ಮತ್ತು ಕಾಲಮ್ಸು. ಅದೇ ಥರ ಈ ಆಪ್ರೇಷನ್ನ ಒಂದು ಸ್ಕೆಚ್ ಹಾಕಿ ತೋರಿಸಿದ್ದೀನಿ, ನೋಡ್ಕೊಳ್ಳಿ. ಫಸ್ಟ್ ಕಾಲಮ್ ಈ ರೆಡ್ ಲೈನ್ ಜೊತೆ ಸೇರಿಕೊಳ್ಳುತ್ತೆ. ಆಯಿತಾ? ಸೇರ್ಕೊಳ್ಳೋದು ಯಾವ ಥರ ನೋಡಿ. ಫಸ್ಟ್ ಕಾಲಮ್ 2 into 1 4 into -2, ಬಟ್ ಪ್ಲಸ್ ಬರೀಬೇಕು, ವೆರಿ ಇಂಪಾರ್ಟೆಂಟ್. ಸೊ 2 - 8 ಬಂತು ಆ ಎಲಿಮೆಂಟು. ನೆಕ್ಸ್ಟ್ ಅದೇ ಥರ ಇಲ್ಲಿ ಫಸ್ಟ್ ರೋ ಇದೆ, ಗೋಸ್ ಫಾರ್ ದ ಸೆಕೆಂಡ್ ಕಾಲಮ್. ಫಸ್ಟ್ ಕಾಲಮ್ ಕೆಲಸ ಆದಮೇಲೆ ಸೆಕೆಂಡ್ ಕಾಲಮ್ಗೆ ಹೋಗುತ್ತೆ. ಸೆಕೆಂಡ್ ಕಾಲಮಲ್ಲಿ ಏನಾಗುತ್ತೆ, 2 into 3 ಪ್ಲಸ್ 4 into 5. ಸೊ 6 + 20 ಬಂತು. ಸೊ ಹೇಗೆ ನೀವು ಫಸ್ಟ್ ರೋಗೆ ಮಾಡಿದ್ದೀರೋ ಅದೇ ಥರ ನೀವು ಸೆಕೆಂಡ್ ರೋಗೂ ಕೂಡ ಮಾಡಬೇಕು. ಸೊ ಫಸ್ಟ್ ರೋ ಹೋಗಿ ಏನಂತ ಸೇರಿಕೊಳ್ತು, ಫಸ್ಟ್ ಕಾಲಮ್ಗೆ ಸೇರಿಕೊಳ್ತು, ಸೆಕೆಂಡ್ ಕಾಲಮ್ಗೆ ಸೇರಿಕೊಳ್ತು, 2 ನಂಬರ್ ಬರುತ್ತೆ. ಅದೇ ಥರ ಸೆಕೆಂಡ್ ರೋ ಫಸ್ಟ್ ಕಾಲಮ್ ಜೊತೆ ಸೇರ್ಕೋಬೇಕು ಮತ್ತು ಸೆಕೆಂಡ್ ಕಾಲಮ್ ಜೊತೆ ಸೇರಿಕೊಳ್ಳುತ್ತೆ. 3 into 1 ಮತ್ತು 2 into -2, 3 into 1 ಮತ್ತು 2 into -2 ನೋಡ್ಕೊಳ್ಳಿ. ಈ ಸೂಕ್ಷ್ಮವಾಗಿ ಇದನ್ನು ಅಬ್ಸರ್ವ್ ಮಾಡಿ. ಇದನ್ನು ಅಬ್ಸರ್ವ್ ಮಾಡಿದ್ರೆ ನಿಮಗೆ ಕ್ಲಿಯರಾಗಿ ಐಡಿಯಾ ಬರುತ್ತೆ. ಸೊ ನೆಕ್ಸ್ಟ್ 3 into 3, 3 3s are 9, 2 into 5, 10. ಸೊ ಮಾಡಾದ್ಮೇಲೆ ನಿಮ್ಗೆ ಏನು ವ್ಯಾಲ್ಯೂಸ್ ಬರುತ್ತೆ, -2 - 8 -6, 6 + 2 20, 26 ಆಗುತ್ತೆ. 3 - 1 ಏನಾಗುತ್ತೆ, -1 ಬರುತ್ತೆ. 9 + 10 19 ಆಯಿತು. ಸೊ ದಿಸ್ ಈಸ್ ದ ಫಸ್ಟ್ ಇಕ್ವೇಷನ್ ಅಲ್ವಾ. ಸೊ ಎ ಬಿ ಆಯಿತು. ನಾವು ಅದೇ ಥರ ಬಿ ಎ ಕಂಡುಹಿಡಿಯೋಕ್ಕೆ ಟ್ರೈ ಮಾಡೋಣವಾ. ಎ ಬಿ ಆಯ್ತಲ್ವಾ. ನೆಕ್ಸ್ಟು ಬಿ ಇಂಟು ಎ. ಬಿ ಮ್ಯಾಟ್ರಿಕ್ಸ್ ಬರ್ಕೊಳ್ಳೋಣ. 1 3 -2 5. ಎ ಮ್ಯಾಟ್ರಿಕ್ಸ್ ಬರ್ಕೊಳ್ಳೋಣ. ಎರಡು ಮಲ್ಟಿಪ್ಲೈ ಮಾಡೋದು, ಯಾಕಂದರೆ ಸ್ಕ್ವೇರ್ ಮ್ಯಾಟ್ರಿಕ್ಸ್ ಆದ್ದರಿಂದ ನೀವು ವೆರಿಫಿಕೇಷನ್ ಅವಶ್ಯಕತೆ ಬೀಳಲ್ಲ. ಎರಡು ಸ್ಕ್ವೇರ್ ಮ್ಯಾಟ್ರಿಕ್ಸ್ ಆದರೆ ಈಸಿ. ಸೊ ಇಲ್ಲಿ ನೀವು ಅಬ್ಸರ್ವ್ ಮಾಡಬೇಕೇನು ಅಂತಂದರೆ, ಇಲ್ಲಿ ನಾನು ಮಾರ್ಕರನ್ನು ಚೇಂಜ್ ಮಾಡ್ಕೊಳ್ಳೋಣ. ಸೊ ನಿಮಗೆ ಸ್ವಲ್ಪ ಫಸ್ಟ್ ಕಾಲಮ್ 1 into 3, 1 into 2 ಪ್ಲಸ್ 3 into 5. ನೆಕ್ಸ್ಟು ಅದೇ ಥರ ಫಸ್ಟ್ ರೋ ಸೆಕೆಂಡ್ ಕಾಲಮ್ 1 into 4 ಪ್ಲಸ್ 3 into 2.
ಈಗ ಹೇಗೆ ಫಸ್ಟ್ ರೋಗೆ ಮಾಡಿದ್ರಿ, ಫಸ್ಟ್ ರೋ ಹೋಗ್ಬಿಟ್ಟು ಫಸ್ಟ್ ಕಾಲಮ್ ಜೊತೆ ಸೇರಿತು, ಫಸ್ಟ್ ರೋ ಹೋಗ್ಬಿಟ್ಟು ಸೆಕೆಂಡ್ ಕಾಲಮ್ ಜೊತೆ ಸೇರಿತು, 2 ನಂಬರ್ ಬರ್ಕಂದ್ರಿ. ಅದೇ ಥರ ನೀವು ಇಲ್ಲಿ ಅಬ್ಸರ್ವ್ ಮಾಡಬೇಕು. ಸೆಕೆಂಡ್ ರೋನು ಕೂಡ -2 ಇಂಟು -2 ಇಂಟು 2 ಪ್ಲಸ್ 5 ಇಂಟು 3 ನೆಕ್ಸ್ಟು -2 ಇದೆ, -2 ಇಂಟು 4 ಮಾಡಿ, -2 ಇಂಟು 4 ಪ್ಲಸ್ ಬರಬೇಕು 5 ಇಂಟು 2 ಈ ರೀತಿ ನೋಡಿ. ಗೊತ್ತಾಯ್ತಾ? ಫಸ್ಟ್ ರೋ ಫಸ್ಟ್ ಕಾಲಮ್ ಫಸ್ಟ್ ಎಲಿಮೆಂಟ್, ಫಸ್ಟ್ ರೋ ಸೆಕೆಂಡ್ ಕಾಲಮ್ ಸೆಕೆಂಡ್ ಎಲಿಮೆಂಟ್, ಸೆಕೆಂಡ್ ರೋ ಫಸ್ಟ್ ಕಾಲಮ್ ಫಸ್ಟ್ ಎಲಿಮೆಂಟ್, ಸೆಕೆಂಡ್ ರೋ ಸೆಕೆಂಡ್ ಕಾಲಮ್ ಸೆಕೆಂಡ್ ಎಲಿಮೆಂಟ್. ಸೊ ಇದನ್ನು ನೀವು ಆದಷ್ಟು ಎಷ್ಟು ಪ್ರಾಕ್ಟೀಸ್ ಮಾಡಿ ಪರ್ಫೆಕ್ಟ್ ಆಗ್ತಿರೋ ಅಷ್ಟು 5 ಮಾರ್ಕ್ಸ್ ಕ್ವಶನ್ ಆಗುತ್ತೆ. ನೋಡಿ 2 1 2 ಪ್ಲಸ್ 5 3 15, 2 ಪ್ಲಸ್ 15 ಎಷ್ಟಾಯಿತು? 17 ಬಂತು. 4 1 4 ಪ್ಲಸ್ 6 10 ಆಯಿತು. -4 ಪ್ಲಸ್ 15 11 ಆಯಿತು. -8 ಪ್ಲಸ್ 10 2 ಆಗುತ್ತೆ. ಸೊ ದಿಸ್ ಈಸ್ ಯುವರ್ B ಇಂಟು ಎ. ಅಬ್ಸರ್ವ್ B ಇಂಟು ಎ ಬಂತಲ್ವಾ? ಸೊ ಇದು 3 ಇಂಟು ಇಲ್ಲಿ ತಪ್ಪು ಮಾಡಿದ್ದೀನಿ ನಾನು, 3 ಇಂಟು 3 ಮಾಡಿದ್ದೀನಲ್ವಾ? ಈ 3 3 ಇಂಟು 3 ಇದು 3 3 9 9 ಪ್ಲಸ್ 2 11 ಆಗುತ್ತೆ ಇದು. ಸೊ ಬಿ ಎ ಮ್ಯಾಟ್ರಿಕ್ಸ್ ಬಂತು 11 10 11 2. ಇದನ್ನು ಬೇಕಾದರೆ ನಿಮಗೆ 5 ಮಾರ್ಕ್ಸು ಕೇಳೋ ಚಾನ್ಸಸ್ ಇರುತ್ತೆ. ಸೊ ಶೋ ದಟ್ AB ಇಸ್ ನಾಟ್ ಈಕ್ವಲ್ ಟು ಬಿ ಎ. ನಾವು ಪ್ರೂವ್ ಮಾಡಿದ್ದೀವಿ AB ಇಸ್ ನಾಟ್ ಈಕ್ವಲ್ ಟು ಬಿ ಎ. ಅಬ್ಸರ್ವ್ ಮಾಡ್ಬೋದು ಕ್ಲಿಯರಾಗಿ. AB ಬಂದ್ಬಿಟ್ಟು -6 ಇದು, BA ಬಂದ್ಬಿಟ್ಟು 2 ಈ ಥರ ಬಂತು. ಅದನ್ನು ಕೇಳ್ಬೋದು, 5 ಮಾರ್ಕ್ಸ್ ಕೇಳ್ಬೋದು. ಶೋ ದಟ್ AB ಇಸ್ ನಾಟ್ ಈಕ್ವಲ್ ಟು ಬಿ ಎ. 5 ಮಾರ್ಕ್ಸ್ಗೆ ಸ್ಟೇಟ್ಮೆಂಟ್ ಮಾಡ್ಬೋದು. ಸೊ ವಿ ಹ್ಯಾವ್ ಪ್ರೂವ್ಡ್ ದ್ಯಾಟ್. ಮಲ್ಟಿಪ್ಲಿಕೇಶನ್ ಪ್ರೋಸೆಸ್ ಗೊತ್ತಾಗ್ತಾ ಇದೆಯಲ್ಲ? ಮಲ್ಟಿಪ್ಲಿಕೇಶನ್ನ ಪ್ರಾಕ್ಟೀಸ್ ಮಾಡ್ಕೊಳ್ಳೋಣ. ಸೊ ಕಾಂಪ್ಯೂಟ್ ದ ಇಂಡಿಕೇಟೆಡ್ ಪ್ರಾಡಕ್ಟ್ಸ್, ಇದು ಥರ್ಡ್ ಕ್ವೆಶನ್. ಎಕ್ಸಸೈಸ್ 3.2ನಲ್ಲಿ ಕೇಳಿರುವಂಥ ಥರ್ಡ್ ಕ್ವೆಶನ್. ರೋ ಮತ್ತು ಕಾಲಮ್. A ಇಂಟು A ಸ್ಕ್ವೇರ್ ಪ್ಲಸ್ B ಸ್ಕ್ವೇರ್, ಮತ್ತು ರೋ ಮತ್ತು ಈ ಕಾಲಮ್ A ಇಂಟು -B -AB ಆಗುತ್ತೆ. B ಇಂಟು A ಪ್ಲಸ್ BA ಆಗುತ್ತೆ ಅಥವಾ AB. ಕ್ಲೋಸ್ ದಿಸ್. -B ಇಂಟು A -BA, A ಇಂಟು B ಸೊ ಪ್ಲಸ್ AB. ಸೆಕೆಂಡ್ ರೋ ಮತ್ತು ಸೆಕೆಂಡ್ ಕಾಲಮು ಮೈನಸ್ ಇಂಟು ಮೈನಸ್ ಪ್ಲಸ್ B ಸ್ಕ್ವೇರ್ ಆಗುತ್ತೆ ಪ್ಲಸ್ A ಸ್ಕ್ವೇರ್ ಆಗುತ್ತೆ. ನೋಡಿ ಇದು ಅರ್ಥ ಆಯ್ತಾ? ಸೊ ಫೈನಲ್ ಆನ್ಸರ್ ಏನಾಗುತ್ತೆ? A ಸ್ಕ್ವೇರ್ ಪ್ಲಸ್ B ಸ್ಕ್ವೇರ್. ಮಲ್ಟಿಪ್ಲಿಕೇಶನ್ ಪ್ರಾಕ್ಟೀಸ್ ಆಗಲಿ ಅಂತ 0 ಮತ್ತು ಇದನ್ನು A ಸ್ಕ್ವೇರ್ ಪ್ಲಸ್ B ಸ್ಕ್ವೇರ್ ಅಂತ ಬರೋದು. ಇದು ಜಸ್ಟ್ ಪ್ರಾಕ್ಟೀಸ್. ಮಲ್ಟಿಪ್ಲಿಕೇಶನ್ ನಿಮಗೆ ಪಕ್ಕಾ ಪ್ರಾಕ್ಟೀಸ್ ಆಗಬೇಕು ಅನ್ನೋದು ಕಾರಣಕ್ಕೆ. ನೋಡಿ ಗೊತ್ತಾಗ್ತಾ ಇದೆಯಾ? ನೆಕ್ಸ್ಟ್ ಕ್ವೆಶನ್ಗೆ ಹೋಗೋಣ. ನಾವು ಇಲ್ಲಿ ನೀವು ಅಬ್ಸರ್ವ್ ಮಾಡಬೇಕಾಗಿರೋದು ಎಷ್ಟು ಇದೆ? 3 ರೋಸ್ 1 ಕಾಲಮ್ ಇದೆ. ಇದೆಷ್ಟು? ಈ ಮ್ಯಾಟ್ರಿಕ್ಸ್ ಎಷ್ಟು? 1 ರೋ 3 ಕಾಲಮ್ಸ್ ಇದೆ. ಸೊ ಎರಡು ಮಲ್ಟಿಪ್ಲೈ ಮಾಡಿದ್ರೆ ಏನಾಗುತ್ತೆ ನಮಗೆ? 3 ರೋಸ್ 3 ಕಾಲಮ್ಸ್ ಬರಬೇಕು. ಅಂದರೆ ಸ್ಕ್ವೇರ್ ಮ್ಯಾಟ್ರಿಕ್ಸ್ ಆಫ್ ಆರ್ಡರ್ 3 ಬರುತ್ತೆ. ನೋಡಿ 1 ಕಾಲಮ್ 1 ಈ ಮ್ಯಾಟ್ರಿಕ್ಸ್ದು ರೋ ಎಷ್ಟು? 1. ಎರಡು ಸೇಮ್ ಇದೆಯಲ್ವಾ? ಸೇಮ್ ಇದೆ ಅಂದರೆ ಮಲ್ಟಿಪ್ಲೈ ಮಾಡ್ಬೋದು. ಸೊ ಮಲ್ಟಿಪ್ಲೈ ಮಾಡೋಣ. ಈ ಥರ ನೀವು ಹ್ಯಾರೋ ಮಾರ್ಕ್ ರೋ ಇಂಟು ಕಾಲಮ್. ಫಸ್ಟ್ ರೋ ಫಸ್ಟ್ ಎಲಿಮೆಂಟ್ 2, ಫಸ್ಟ್ ರೋ ಸೆಕೆಂಡ್ ಕಾಲಮ್ಗೆ ಹೋಗಿ, ಫಸ್ಟ್ ರೋ ಸೆಕೆಂಡ್ ಕಾಲಮ್ 3, 1 ಇಂಟು 3, 1 ಇಂಟು 4, ಫಸ್ಟ್ ರೋ ಥರ್ಡ್ ಕಾಲಮ್ 4. ನೆಕ್ಸ್ಟು ಹೇಗೆ ನೀವು ಫಸ್ಟ್ ರೋಗೆ ಮಾಡಿದ್ರಿ ಅದೇ ಥರ ಸೆಕೆಂಡ್ ರೋಗೆ ಮಾಡಬೇಕು. 2 ಇಂಟು 2 4, 2 ಇಂಟು 3 6, 2 ಇಂಟು 4 8. ನೆಕ್ಸ್ಟು 3 ಥರ್ಡ್ ಹೇಗೆ ನೀವು ಸೆಕೆಂಡ್ ರೋಗೆ ಮಾಡಿದ್ವಲ್ಲ ಅದೇ ಥರ ನೋಡಿ ಏನಾಗ್ತಾ ಇದೆ? ಫಸ್ಟ್ ರೋ ಹೋಗ್ಬಿಟ್ಟು 3 ಕಾಲಮ್ಸ್ ಜೊತೆ ಸೇರಿಕೊಳ್ಳುತ್ತೆ ಇಂಡಿವಿಜುವಲ್ ಆಗಿ. ಸೊ 3 ನಂಬರ್ ಬಂತು. ಅದೇ ಥರ ಸೆಕೆಂಡ್ ರೋ ಹೋಗ್ಬಿಟ್ಟು 3 ನಂಬರ್ ಜೊತೆ ಸೇರುತ್ತೆ, 3 ನಂಬರ್ ಬರುತ್ತೆ. ಥರ್ಡ್ ರೋ ಎಲಿಮೆಂಟ್ ಹೋಗ್ಬಿಟ್ಟು 3 ಕಾಲಮ್ಸ್ ಜೊತೆ ಸೇರುತ್ತೆ. ಸೊ 3 2 6, 3 3 9, 3 4 12. ಸೊ ಮಲ್ಟಿಪ್ಲಿಕೇಶನ್ನು 3x3 ಮ್ಯಾಟ್ರಿಕ್ಸ್ ಆರ್ಡರ್ ಬಂತು. ನಿಮಗೆ ಎಕ್ಸಾಮಲ್ಲಿ CT ಕ್ವಶನ್ಸ್ ಏನಾಗುತ್ತೆ ಗೊತ್ತಾ? ಇಫ್ A ಈಸ್ ಆಫ್ ಆರ್ಡರ್ 3x1, B ಈಸ್ ಆಫ್ ಆರ್ಡರ್ 1x3, ದೆನ್ AB ವಿಲ್ ಬಿ ಆಫ್ ಆರ್ಡರ್ ವಾಟ್ ಅಂತ ಕೇಳ್ಬೋದು. ಆಗೇನು ಮಾಡ್ತೀರಾ? ಆನ್ಸರು 3x3 ಅಂತ ಬರೀಬೇಕು. ನೋಡಿ ಇದೇ ಇದಕ್ಕೆ ಎಕ್ಸಾಂಪಲ್ 3x3. ಸಿ ವೆದರ್ ಎವ್ರಿಯನ್ ಅಂಡರ್ಸ್ಟುಡ್? ಫೈನ್. ನೆಕ್ಸ್ಟ್ ಕ್ವೆಶನ್ಗೆ ಹೋಗೋಣ. ಇಲ್ಲೂ ಅಷ್ಟೇ ಇದು 2 ರೋಸ್ 2 ಕಾಲಮ್ಸ್ ಇದೆ.
ಇದು 2 ರೋಸ್ 3 ಕಾಲಮ್ಸ್ ಇದೆ. ಮಲ್ಟಿಪ್ಲೈ ಮಾಡ್ಬೋದಾ? ಖಂಡಿತ ಮಾಡ್ಬೋದು. ನೋಡಿ ಕಾಲಮ್ಸು ಇಲ್ಲಿ 2 ಕಾಲಮ್ ಇದೆ, ಇಲ್ಲಿ 2 ರೋಸ್ ಇದೆಯಲ್ಲ, ಎರಡು ಈಕ್ವಲ್ ಆಗಿರೋದ್ರಿಂದ ನಾವು ಮಲ್ಟಿಪ್ಲಿಕೇಶನ್ ಮಾಡ್ಬೋದು. ಸೊ ಮಲ್ಟಿಪ್ಲಿಕೇಶನ್ ಹೇಗೆ ಮಾಡ್ತೀರಾ? ಫಸ್ಟ್ ರೋ ಫಸ್ಟ್ ಕಾಲಮ್, ಫಸ್ಟ್ ರೋ ಈ ರೋನ ತೊಗೊಳ್ಳಿ, ಈ ಕಾಲಮ್ ಜೊತೆ ಸೇರಿಸ್ಕೊಳ್ಳಿ. 1 ಇಂಟು 1 1 -4 1 -4. ನೆಕ್ಸ್ಟು ಸೆಕೆಂಡ್ ಕಾಲಮ್ಗೆ ಹೋಗಿ 2 -6. ನೆಕ್ಸ್ಟು 1 ಇಂಟು 3 3 -2. ಸೊ ನಮಗೆ 2 ರೋಸ್ 3 ಕಾಲಮ್ಸ್ ಬರಬೇಕು. ನೆಕ್ಸ್ಟು 2 ಇಂಟು 1 2 ಪ್ಲಸ್ 3 2s 6. ನೆಕ್ಸ್ಟು 2 2s 4 ಪ್ಲಸ್ 3 3s 9. ನೆಕ್ಸ್ಟು 2 3s 6 ಪ್ಲಸ್ 3 1s 3. ಸೊ ದ್ಯಾಟ್ ವಿಲ್ ಎಂಡ್ ಅಪ್ ವಿತ್ ದ ಆನ್ಸರ್ ಏನು ಬರುತ್ತೆ? -3 -4 1 8 13 9. 2 ರೋಸ್ 3 ಕಾಲಮ್ಸ್ ಬಂತು. ನೋಡಿ ಗೊತ್ತಾಯ್ತಲ್ವಾ? ನೆಕ್ಸ್ಟ್ ಕ್ವೆಶನ್ಗೆ ಹೋಗೋಣ. 4th ಕ್ವೆಶನ್, ರೋ ಇಂಟು ಕಾಲಮ್. ನೀವು ಪ್ರಾಕ್ಟೀಸ್ ಮಾಡಬೇಕು. ಫಸ್ಟ್ ರೋ ಫಸ್ಟ್ ಕಾಲಮ್ 2 1s 2. ನೋಡಿ 2 0 4 3s 12 14. ಡೈರೆಕ್ಟಾಗಿ ಬರೀಲ್ಲ. ನೆಕ್ಸ್ಟ್ ಫಸ್ಟ್ ರೋ ಸೆಕೆಂಡ್ -3 2s -6 3 2s 6 ಪ್ಲಸ್ 6. ಇದು 4 ಇಂಟು 0 0 ಆಯಿತು, ಇದು 0 ಬರುತ್ತೆ. ಆ ಥರ ನೀವು ಮಾಡಿದ್ರೆ 3x3 ಮ್ಯಾಟ್ರಿಕ್ಸ್ ಬರುತ್ತೆ. ಸ್ವಲ್ಪ ಒಂಚೂರು ಫಾಸ್ಟಾಗಿ ಮಾಡ್ಕೋಬೇಕಾಗತ್ತೆ. ಸೊ ನೆಕ್ಸ್ಟು 2 ಇಂಟು 5 10 4 3s 12 5 4s 20. ಸೊ 20 30 40 42 ಆಗುತ್ತೆ. 42 42. ಅದೇ ಥರನೇ ಈಗ ಸೆಕೆಂಡ್ ರೋಗೆ ಮಾಡೋಣ. 3 1s 3 3 0 5 3s 15. ಸೊ ಏನಾಯಿತು? 18 -1 ಚೆಕ್ ಮಾಡ್ಕೊಳ್ಳಿ, ನೀವು ಇದನ್ನೆಲ್ಲ ವೆರಿಫೈ ಮಾಡ್ಕೊಳ್ಳಿ. 22 -2 70. ಸೊ ದಿಸ್ ಈಸ್ 3x3. ಇದನ್ನು ಅಷ್ಟೇ ನೀವು ಮಾಡ್ಬೋದು. 3 ರೋಸ್ ಇದೆ 2 ಕಾಲಮ್ಸ್ ಇದೆ, ಇಲ್ಲೂ 2 ರೋಸ್ ಇದೆ 3 ಕಾಲಮ್ಸ್ ಇದೆ. ಸೊ ಮಲ್ಟಿಪ್ಲೈ ಮಾಡಿದಾಗ ನಿಮಗೆ ಏನು ಬರಬೇಕು? 3x3 ಮ್ಯಾಟ್ರಿಕ್ಸ್ ಬರಬೇಕು. ವೆರಿಫೈ ಮಾಡ್ಕೊಳ್ಳಿ. 3x3 ಮ್ಯಾಟ್ರಿಕ್ಸ್ನ ನಾನು ಆನ್ಸರ್ ಬರಿತೀನಿ, ಜಸ್ಟ್ ನೀವು ವೆರಿಫೈ ಮಾಡಿ, ನೀವು ಪ್ರಾಕ್ಟೀಸ್ ಮಾಡಿ. ಮಾಡ್ತೀರಲ್ವಾ? ಫೈನ್. ಇದು ನೀವು ಆದಷ್ಟು ಪ್ರಾಕ್ಟೀಸ್ ಮಾಡಬೇಕು. ಇದು ಕೂಡ ನೀವು ಪ್ರಾಕ್ಟೀಸ್ ಮಾಡಿ. ಇಲ್ಲಿ ಈ ಮ್ಯಾಟ್ರಿಕ್ಸ್ ಮಾಡಿದಾಗ 2x2 ಬರುತ್ತೆ. 2x2. ನಾನು ಒಂದು ಎಕ್ಸಾಮ್ ಕ್ವೆಶನ್ಸ್ನ ಸಾಲ್ವ್ ಮಾಡ್ತೀನಿ. ಇದು 3 ಮಾರ್ಕ್ಸ್ಗೆ ಕೇಳಿರುವಂಥ ಕ್ವೆಶನ್. ಇದು ತುಂಬ ಇಂಪಾರ್ಟೆಂಟು. ಮಾರ್ಚ್ 2020ನಲ್ಲಿ ಕೇಳಿರುವಂಥ ಕ್ವೆಶನ್. ಏನು ಕೊಟ್ಟಿದ್ದಾರೆ? f(x) ಕೊಟ್ಟಿದ್ದಾರೆ ಆಯಿತಾ. f(x) ಅಂತ ಹೇಳಿ ಮ್ಯಾಟ್ರಿಕ್ಸ್ ಕೊಟ್ಟಿದ್ದಾರೆ 3x3 ಮ್ಯಾಟ್ರಿಕ್ಸ್. ಶೋ ದಟ್ f(x) ಇಂಟು f(y) ಈಸ್ ಈಕ್ವಲ್ ಟು f(x + y) ಅಂತ ಕೇಳಿದ್ದಾರೆ. ಸೊ ನಾನು f(x) ಒಂದು ಮ್ಯಾಟ್ರಿಕ್ಸು, ಎಕ್ಸ್ ಜಾಗದಲ್ಲಿ ವೈನ ರಿಪ್ಲೇಸ್ ಮಾಡಿ ಇನ್ನೊಂದು ಮ್ಯಾಟ್ರಿಕ್ಸ್ ಬರುತ್ತೆ. ಸೊ ಏನು ಮಾಡ್ತೀರಾ? cos x - sin x 0 ಒಂದು ಮ್ಯಾಟ್ರಿಕ್ಸು, sin x cos x 0 0 0 1. ಈಗ ಎಕ್ಸ್ ಇರೋ ಜಾಗದಲ್ಲೆಲ್ಲ ವೈ ಹಾಕಬೇಕು, ಯಾಕಂದರೆ ನಾವು f(y) ತಗೊಂಡಿದ್ದೀವಲ್ವಾ. cos y ನೆಕ್ಸ್ಟು -sin y 0 sin y cos y 0 0 0 1. ರೋ ಇಂಟು ಕಾಲಮ್ ಮಲ್ಟಿಪ್ಲೈ ಮಾಡೋಣ. ಮಲ್ಟಿಪ್ಲೈ ಮಾಡಿದಾಗ ಏನಾಗುತ್ತೆ ನೋಡ್ಕೊಳ್ಳಿ. cos x ಇಂಟು cos y cos x ಇಂಟು cos y ಮೈನಸ್ sin x ಇಂಟು sin y. ಫಸ್ಟ್ ರೋ ಫಸ್ಟ್ ಕಾಲಮ್, ಫಸ್ಟ್ ರೋ ಸೆಕೆಂಡ್ ಕಾಲಮ್ ಮಾಡೋಣ. cos x ಇಂಟು -sin y ಅಂದರೆ ಆಚೆ -sin y ಇಟ್ಕೊಳ್ಬೋದು, -sin y ಮೈನಸ್ sin x ಇಂಟು cos y. ನೆಕ್ಸ್ಟು cos x ಇಂಟು 0 cos x ಇಂಟು 0 ಮಾಡಿದಾಗ 0, sin x ಇಂಟು 0 ಮಾಡಿದಾಗ 0 0 ಇಂಟು ಇದು 0 ಬರುತ್ತೆ. ನೆಕ್ಸ್ಟು sin x ಇಂಟು cos y sin x ಇಂಟು cos y ಪ್ಲಸ್ cos x ಇಂಟು sin y. ಫಸ್ಟ್ ರೋ ಸೆಕೆಂಡ್ ರೋ ಫಸ್ಟ್ ಕಾಲಮ್ ಆಯಿತು. ಈಗ ಇದೇ ಥರ sin x
ಇಲ್ಲಿ ಸೇರಿಸ್ಬೇಕು ಸೆಕೆಂಡ್ ಕಾಲಮ್ ಜೊತೆ. ಸೊ ಮೈನಸ್ ಸೈನ್ ಎಕ್ಸ್ ಇಂಟು ಸೈನ್ ವೈ ಪ್ಲಸ್ ಕಾಸ್ ಎಕ್ಸ್ ಇಂಟು ಕಾಸ್ ವೈ, ಇದು 0 ಆಯಿತು. ನೆಕ್ಸ್ಟು 0 ಈ 0 ಇದು ಮಲ್ಟಿಪ್ಲೈ ಮಾಡಿ, ಇದು 0 ಇದು 0 ಆಯಿತು. 1 ಇಂಟು 0 ಇದು 0 ಆಗುತ್ತೆ, ಇದು 0 ಆಗುತ್ತೆ, ಇದು 1 ಆ್ಯಸ್ ಇಟ್ ಈಸ್. ಇದು ಯಾವ ಥರ ಫಾರ್ಮುಲಾ ಥರ ಇದೆ ಅಂದರೆ ನೋಡಿ, ಇಲ್ಲಿರೋ ಜಾಗದಲ್ಲೆಲ್ಲ ನಾನು ಕಾಸ್ ಎಕ್ಸ್ ಪ್ಲಸ್ ವೈ ಹಾಕ್ಬೋದು. ಯಾಕಂದರೆ ಇದು ಕಾಸ್ ಎಕ್ಸ್ ಮೈನಸ್ ಕಾಸ್ ವೈ ಮೈನಸ್ ಸೈನ್ ಎಕ್ಸ್ ಸೈನ್ ವೈ, ಇದು ಯಾವ ಥರ ಫಾರ್ಮುಲಾ ಥರ ಕಾಣಿಸ್ತಿದೆ ಅಂದರೆ ಕಾಸ್ ಎ ಪ್ಲಸ್ ಬಿ ಫಾರ್ಮುಲಾ. ಇಲ್ಲೂ ಅಷ್ಟೇ. ಇದು ಯಾವ ಥರ ಇದೆ ಅಂತಂದರೆ ಮೈನಸ್ನ ಆಚೆ ತೆಗೆದ್ರೆ ಮೈನಸ್ ಸೈನ್ ಎ ಪ್ಲಸ್ ಬಿ ಥರ ಎಕ್ಸ್ ಪ್ಲಸ್ ವೈ. ಸೊ ಇಲ್ಲಿ 0 ಆಗುತ್ತೆ. ಇದು ನೋಡ್ಕೊಳ್ಳಿ, ಈ ಫಾರ್ಮುಲಾ ಜಾಗದಲ್ಲಿ ನಾನು ಸೈನ್ ಎಕ್ಸ್ ಪ್ಲಸ್ ವೈ, ಇಲ್ಲಿ ಕಾಸ್ ಎಕ್ಸ್ ಪ್ಲಸ್ ವೈ ಬರುತ್ತೆ, ಇಲ್ಲಿ 0 0 0 1. ದಿಸ್ ಲುಕ್ಸ್ ಲೈಕ್ ಎ ಫಾರ್ಮುಲಾ. ಏನು ಫಾರ್ಮುಲಾ ಅಂತಂದರೆ ಫಂಕ್ಷನ್ ಆಫ್ ಎಕ್ಸ್ ಪ್ಲಸ್ ವೈ. ಸೇಮ್ ಇದೆ, ಎಕ್ಸ್ ಜಾಗದಲ್ಲಿ ಎಕ್ಸ್ ಪ್ಲಸ್ ವೈ ಬಂದಿದೆ ನೋಡಿ, ಎಕ್ಸ್ ಪ್ಲಸ್ ವೈ ಎಕ್ಸ್ ಪ್ಲಸ್ ವೈ ಎಕ್ಸ್ ಪ್ಲಸ್ ವೈ. ಸೊ ಐ ಕ್ಯಾನ್ ರೈಟ್ ಇಟ್ ಆಸ್ ಎಫ್ ಆಫ್ ಎಕ್ಸ್ ಪ್ಲಸ್ ವೈ. ಸೊ ಎಫ್ ಆಫ್ ಎಕ್ಸ್ ಇಂಟು ಎಫ್ ಆಫ್ ವೈ ಮಲ್ಟಿಪ್ಲೈ ಮಾಡಿದಾಗ ನನಗೆ ಮ್ಯಾಟ್ರಿಕ್ಸ್, ಎರಡು ಮ್ಯಾಟ್ರಿಕ್ಸ್ ಮಲ್ಟಿಪ್ಲೈ ಮಾಡಿದಾಗ ಆನ್ಸರ್ ಏನು ಬಂತು, ಇನ್ನೊಂದು ಮ್ಯಾಟ್ರಿಕ್ಸ್ ಬಂತು. ಆ ಮ್ಯಾಟ್ರಿಕ್ಸ್ ಯಾವ ಥರ ಇದೆ ಅಂದರೆ ಎಫ್ ಆಫ್ ಎಕ್ಸ್ ಪ್ಲಸ್ ವೈ ಫಾರ್ಮ್ಯಾಟ್ ಥರ ಇದೆ. ವಿ ಹ್ಯಾವ್ ಪ್ರೂವ್ಡ್ ದಿಸ್. ಸೊ ಇದು 3 ಮಾರ್ಕ್ಸ್ಗೆ ಕೇಳಿರೋವಂಥದ್ದು. ನೋಡಿ ಅರ್ಥ ಆಯ್ತಾ ಇದು. ನೆಕ್ಸ್ಟ್ 14th ಕ್ವೆಶನ್ ನೋಡ್ಕೊಳ್ಳಿ, ಲಾಸ್ಟ್ ಕ್ವೆಶನ್ನು ವಿಚ್ ಇಸ್ ಆಸ್ಡ್ ಫಾರ್ 5 ಮಾರ್ಕ್ಸ್. 5 ಮಾರ್ಕ್ಸ್ ಕ್ವೆಶನ್ ಇದು, 5 ಮಾರ್ಕ್ಸ್ ಕ್ವೆಶನ್ನು. ಸೊ ಟೈಮ್ ಅಭಾವ ಇರೋದ್ರಿಂದ ನಾನು ಎ ಇಂಟು ಎ ಮಲ್ಟಿಪ್ಲೈ ಮಾಡೋದು ನಿಮಗೆ ಗೊತ್ತು. ಎ ಸ್ಕ್ವೇರ್ ವ್ಯಾಲ್ಯೂನ ಡೈರೆಕ್ಟಾಗಿ ಬರಿತೀನಿ. ಎ ಸ್ಕ್ವೇರ್ ವ್ಯಾಲ್ಯೂ ಏನು ಬರುತ್ತೆ ನಿಮಗೆ, ಎ ಸ್ಕ್ವೇರ್ ಮಾಡಿದಾಗ ಎ ಇಂಟು ಎ, ಈ ಎರಡು ಮ್ಯಾಟ್ರಿಕ್ಸ್ನ ಎ ಮತ್ತು ಇನ್ನೊಂದು ಸಲ ಮ್ಯಾಟ್ರಿಕ್ಸ್ ಎ ತೊಗೊಂಡಾಗ ನಿಮಗೆ ಆನ್ಸರ್ ಏನು ಬರುತ್ತೆ ಅದನ್ನು ನಾನು ಡೈರೆಕ್ಟಾಗಿ ಬರ್ತೀನಿ. 5 0 8 2 4 5. ಇದನ್ನು 5 ಮಾರ್ಕ್ಸ್ಗೆ ಸುಮಾರು ಸಲ ಕೇಳಿದ್ದಾರೆ. 8 0 13. ಎ ಕ್ಯೂಬ್ ಮಾಡಿದಾಗ ವಾಟ್ ಈಸ್ ಎ ಕ್ಯೂಬ್, ಇದ್ರ ಜೊತೆಗೆ ಇನ್ನೊಂದು ಸಲ ಎ ಮಲ್ಟಿಪ್ಲೈ ಮಾಡಿದಾಗ ಅಂದರೆ 5 0 8 2 4 5 8 0 13 ನಾನು ಮಲ್ಟಿಪ್ಲೈ ಮಾಡಿದ್ರೆ ಯಾವುದ್ರ ಜೊತೆ 1 0 2 ಒಂದು ಎ ಜೊತೆ ಮಲ್ಟಿಪ್ಲೈ 0 2 1 2 0 3 ಮಲ್ಟಿಪ್ಲೈ ಮಾಡಿದಾಗ ನನಗೆ ಏನು ಮ್ಯಾಟ್ರಿಕ್ಸ್ ಬರುತ್ತೆ, ರೋ ಇಂಟು ಕಾಲಮ್ ನೀವು ಮಾಡಿದಾಗ ಎ ಕ್ಯೂಬ್ ಮ್ಯಾಟ್ರಿಕ್ಸ್ ಬರುತ್ತೆ. ಆ ಎ ಕ್ಯೂಬ್ ಯಾವ ಥರ ಇರುತ್ತೆ ನೋಡ್ಕೊಳ್ಳಿ. 21 0 34 12 8 23 34 0 55 ಎ ಕ್ಯೂಬ್ ಬಂತು. ಸೊ ಎ ಕ್ಯೂಬ್ ಆಯಿತು. 6a ಸ್ಕ್ವೇರ್, ಇದಕ್ಕೆ 6 ಮಲ್ಟಿಪ್ಲೈ ಮಾಡಬೇಕು. 7a ಅಂದರೆ 7 ಮಲ್ಟಿಪ್ಲೈ ಮಾಡಬೇಕು. 2i ಅಂದರೆ ಐಡೆಂಟಿಟಿ ಮ್ಯಾಟ್ರಿಕ್ಸ್ ಅಂದರೆ ಯು ನೋ ದ್ಯಾಟ್ 2 ಟೈಮ್ಸ್ i ಅಂದರೆ ಏನು ಬರ್ಕೋಬೇಕು ಅಂತಂದರೆ ಇಲ್ಲಿ 1 0 0 ಬರಿತೀರಾ, 0 1 0 ಬರಿತೀರಾ, 0 0 1 ಬರಿತೀರಾ. ಆ ಜಾಗದಲ್ಲೆಲ್ಲ 1 ಇರೋ ಜಾಗದಲ್ಲೆಲ್ಲ 2 ಹಾಕಬೇಕು. ಸೊ ಈಗ ಇಷ್ಟು ವ್ಯಾಲ್ಯೂ 6a ಸ್ಕ್ವೇರ್ ಅಂದರೆ ಇದೇ ಮ್ಯಾಟ್ರಿಕ್ಸ್ಗೆ 6 ಮಲ್ಟಿಪ್ಲೈ ಮಾಡಿ 6a ಸ್ಕ್ವೇರ್. 6a ಸ್ಕ್ವೇರ್ 6 ಮಲ್ಟಿಪ್ಲೈ ಮಾಡಿದ್ರೆ ಏನಾಗುತ್ತೆ 30 0 6 8 48 12 6 4 24 5 6 30 48 0 13 into 6 that is nothing but 78. ಇಷ್ಟನ್ನು 7 ಟೈಮ್ಸ್ ಎ ಅಂದರೆ ಏನು, 7 ಟೈಮ್ಸ್ ಎ, 7 ಟೈಮ್ಸ್ ಎ ಅಂದರೆ 7 ಮಲ್ಟಿಪ್ಲೈ 7 0 14 0 14 1 ಸಾರಿ 7 14 0 21. ಈಗ ಇಷ್ಟು ಮ್ಯಾಟ್ರಿಕ್ಸ್ ಬರ್ತಾರಲ್ವಾ, ಇಷ್ಟು ಮ್ಯಾಟ್ರಿಕ್ಸ್ ಬರೆಯೋದಕ್ಕೆ ನಿಮಗೆ 3 ಮಾರ್ಕ್ಸ್ ಆಗುತ್ತೆ. 3 ಮಾರ್ಕ್ಸ್ ಕೊಡಿ. ಎ ಸ್ಕ್ವೇರ್ ಕಂಡು ಹಿಡಿಯೋದಕ್ಕೆ ನಿಮಗೆ 1 ಮಾರ್ಕ್ ಕೊಟ್ಟಿರ್ತಾರೆ. 6a ಸ್ಕ್ವೇರ್ ಕಂಡು ಹಿಡಿಯೋದಕ್ಕೆ 1 ಮಾರ್ಕು, 7a ಸ್ಕ್ವೇರ್ ಮಾಡೋದಕ್ಕೆ 1 ಮಾರ್ಕು. ನಾವು ಯು ಕ್ಯಾನ್ ಸಬ್ಸ್ಟ್ಯೂಟ್ 2i ಬರ್ಕೊಳ್ಳೋದಕ್ಕೆ 1 ಮಾರ್ಕ್, 4 ಮಾರ್ಕ್ಸ್. ಈಗ ಎಲ್ಲನೂ ವ್ಯಾಲ್ಯೂನ ಇಲ್ಲಿ ಸಬ್ಸ್ಟ್ಯೂಟ್ ಮಾಡಬೇಕು. ಸಬ್ಸ್ಟ್ಯೂಟ್ ಮಾಡಿಬಿಟ್ಟು ಈಸ್ ಈಕ್ವಲ್ ಟು 0 ಬರುತ್ತೆ ಅಂತ ತೋರಿಸ್ಬೇಕು. ಸೊ ಸಾರಿ ಏನು ಮಾಡ್ತೀರಾ ನೀವು, ನೀವೇನು ಮಾಡ್ತೀರಾ, ಕನ್ಸಿಡರ್ ಎ ಕ್ಯೂಬ್ ಮೈನಸ್ 6a ಸ್ಕ್ವೇರ್ ಪ್ಲಸ್ 7 ಟೈಮ್ಸ್ ಎ ಪ್ಲಸ್ 2i ಅಂತ ಬರೆದು ಎಲ್ಲ ಮ್ಯಾಟ್ರಿಕ್ಸ್ ಬರೀಬೇಕು. ಎ ಕ್ಯೂಬ್ ಅಂದರೆ ನಿಮಗೆ ಗೊತ್ತು 21 0 34 12 8 23 34 0 55 ಮೈನಸ್ 6a ಸ್ಕ್ವೇರ್ ಅಂದರೆ ಗೊತ್ತು 30 0 48
12 24 30 ಬರೆದುಕೊಳ್ತೀರಾ. 48 0 78 ಅದಾದಮೇಲೆ ಪ್ಲಸ್ 7 ಟೈಮ್ಸ್ ಅಂದರೆ 7 0 14 0 14 7 14 0 21 ಪ್ಲಸ್ 2 ಟೈಮ್ಸ್ ಅಂದರೆ 2 0 0 0 2 0 0 0 2. ಇಷ್ಟು ಮ್ಯಾಟ್ರಿಕ್ಸ್ನ ಸಬ್ಸ್ಟಿಟ್ಯೂಟ್ ಮಾಡಿ ಫೈನಲಿ ಆನ್ಸರ್ ನಿಮಗೆ 0 0 0 ಖಂಡಿತ ಬರುತ್ತೆ. ಬಂದಿಲ್ಲ ಅಂದರೂ ಕೂಡ ನೀವು ಬರೆಸ್ಬೇಕು, ಯಾಕೆಂದರೆ ದಟ್ ಈಸ್ ಫಾರ್ 5 ಮಾರ್ಕ್ಸ್. ಇದನ್ನೆಲ್ಲ ನೀವು ಬೇಕಾದರೆ ನೋಡ್ಕೊಳ್ಳಿ. ಆ ನಂಬರ್ಸನ್ನು ಸಪ್ರಾಕ್ಟ್ ಮಾಡಿದ್ರೆ ಖಂಡಿತ 0 ಬರಲೇಬೇಕು. ಎ ಕ್ಯೂಬ್ ಮ್ಯಾಟ್ರಿಕ್ಸ್ ಕರೆಕ್ಟ್ ಇರಬೇಕು, ಎ ಸ್ಕ್ವೇರ್ ಮ್ಯಾಟ್ರಿಕ್ಸ್ ಕರೆಕ್ಟ್ ಇರಬೇಕು, 7 ಟೈಮ್ಸ್ ಎ ಕರೆಕ್ಟ್ ಇರಬೇಕು. ಫೈನ್. ಸೊ 5 ಮಾರ್ಕ್ಸ್ಗೆ ಕೇಳಿರೋಂಥ ಕ್ವೆಶನ್ ಇದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಪ್ರಾಕ್ಟೀಸ್ ಮಾಡಿ, ಈ ಕ್ವೆಶನ್ನ ಪ್ರಾಕ್ಟೀಸ್ ಮಾಡಿ. ನೆಕ್ಸ್ಟ್ ಈ ಎಲ್ಲ ಕ್ವಶನ್ಸು 16 17 18 ಎಕ್ಸಾಮಲ್ಲಿ 2014 ಮಾರ್ಚ್ 2021 ತನಕ, ಮಾರ್ಚ್ 2020 ತನಕ ಸುಮಾರು ಸಲ ಕೇಳಿದ್ದಾರೆ. ಈ ಕ್ವೆಶನ್ಸನ್ನು ದಯವಿಟ್ಟು ಪ್ರಾಕ್ಟೀಸ್ ಮಾಡಿ. ನಿಮ್ಗೆ ಇಷ್ಟು ಪ್ರಾಕ್ಟೀಸ್ ಮಾಡಿ ಪರ್ಫೆಕ್ಟ್ ಆಯಿತು ಅಂತಂತಂದರೆ ಒಟ್ಟು 4-5 ಕ್ವೆಶನ್ಸ್ ಇರುತ್ತೆ 5 ಮಾರ್ಕ್ಸಲ್ಲಿ ನಿಮಗೆ. ಆ 4-5 ಕ್ವೆಶನ್ ಅದರಲ್ಲಿ ಆಲ್ರೆಡಿ ನೀವು 4 ಕ್ವೆಶನ್ ನಾನು ಇಲ್ಲಿ ಎಕ್ಸ್ಪ್ಲೈನ್ ಮಾಡಾಯಿತು. ಇನ್ನೂ 1-2 ಬಿಟ್ಟೋಗಿರುತ್ತೆ, ಆ 1-2ನ್ನ ನೀವು ಚೆಕ್ ಮಾಡಿ ಬರ್ಕೊಳ್ಳಿ. ದಟ್ ಕಂಪ್ಲೀಟ್ಸ್ ಯುವರ್ ಎಂಟೈರ್ 5 ಮಾರ್ಕ್ಸ್ ಕಾನ್ಸೆಪ್ಟ್. ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಫ್ರೆಂಡ್ಸ್ಗೂ ಕೂಡ ಇದನ್ನು ಫಾರ್ವರ್ಡ್ ಮಾಡಿ. ಥ್ಯಾಂಕ್ ಯು.